ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರುವಂತದ್ದು ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರದ ಆರೋಪ ಈಗ ಕೇಳಿಬಂದಿದೆ. 9 ಜನರ ಮೇಲೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ಬಗ್ಗೆ ದೂರು ದಾಖಲಾಗಿದೆ. ಸಾಮಾಜಿಕ ಬಹಿಷ್ಕಾರ ಹಾಕಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು ಬೆಳಗಾವಿಯ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲ್ಲಪ್ಪ, ವಿಠಲ, ಬಾಗಣ್ಣ ಹಾಗೆ ರಮೇಶ್, ಮಾಳಿಂಗ, ವೈಜುವಂಗಪ್ಪ, ಪಿರಾಜಿ ಯಲ್ಲಪ್ಪ, ಸಾಂಬ್ರೇಕರ್ ವಿರುದ್ಧ ದೂರು ದಾಖಲಾಗಿದೆ. ದೇವಸ್ಥಾನ ಪೂಜೆ ಹಾಗೆ ಪ್ರೀತಿ ವಿಚಾರಕ್ಕೆ ಬಹಿಷ್ಕಾರದ ಆರೋಪ ಕೇಳಿಬಂದಿರುವಂತದ್ದು. ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಬಹಿಷ್ಕಾರವನ್ನ ಹಾಕಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಕಡೆ 9 ಜನರ ಮೇಲೆ ದೂರು ದಾಖಲಾಗಿರುವಂತಹ ಎಫ್ಐಆರ್ ಪ್ರತಿ, ಮತ್ತೊಂದು ಕಡೆ ಏನಾಗಿದೆ ಅವರ ಮನೆಯ ಮೇಲೆಲ್ಲ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಒಂದು ಕಡೆ ಗಮನಿಸ್ತಾ ಇರಬಹುದು, ಸದ್ಯಕ್ಕೆ ಗ್ರಾಮದ ಪಂಚ ಕಮಿಟಿಯಿಂದ ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿತ್ತು. ಮಾತನಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟುವಂತಹ ಮಾಹಿತಿಯನ್ನ ಕೊಟ್ಟರೆ ಸದ್ಯದ ಮಟ್ಟಿಗೆ 1,000 ಬಹುಮಾನವನ್ನ ಕೂಡ ಘೋಷಿಸಲಾಗಿತ್ತು. ದೇವಸ್ಥಾನ ಪೂಜೆ ಪ್ರೀತಿ ವಿಚಾರಕ್ಕೆ ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಈ ಒಂದು ಬಹಿಷ್ಕಾರವನ್ನ ಹಾಕಲಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಪ್ರಮುಖವಾಗಿ ಈಗಲೂ ಕೂಡ ಇಂತಹ ಘಟನೆಗಳು ನಡೀತಾವ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಇತ್ತೀಚೆಗೆ ಬರ್ತಾ ಇರುವಂತದ್ದನ್ನು ಗಮನಿಸ್ತಾ ಇರಬಹುದು. ಈ ಬಗ್ಗೆ ಮಾಹಿತಿ ಕೊಡೋದಾಗಿದ್ರೆ ಸಾಮಾಜಿಕ ಬಹಿಷ್ಕಾರದ ಕೇಸ್ ವಿಚಾರವಾಗಿ. ಖಂಡಿತ ರೂಪ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಬಹಿಷ್ಕಾರ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಜನರ ವಿರುದ್ಧ ಈಗ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ರೇಣುಕಾ ನರಸವ್ವ, ಸಾಂಬ್ರೇಕರ್ ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಒಟ್ಟು 9 ಜನರ ವಿರುದ್ಧ ಈ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ಜನ ಅಂದ್ರೆ ಅಲ್ಲಿ ಪಂಚರ್ ಏನಿರ್ತಾರೆ, ಪಂಚರ್ ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ, ಜೊತೆಗೆ ಮಾತನಾಡಿದ್ರೆ 5,000, ಜೊತೆಗೆ ಮಾಹಿತಿಯನ್ನ ಕೊಟ್ರೆ 1,000 ದಂಡವನ್ನು ಕೊಡ್ತಾರೆ, ಜೊತೆಗೆ ಯಾರು ಮಾತನಾಡೋದಿಲ್ಲ, ಯಾರು ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಈ ಎಚ್ಚೆತ್ಕೊಂಡಂತ ಪೊಲೀಸ್ ಸದ್ಯ ಈಗ 9 ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು. ರೂಪ, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರುವಂತದ್ದು ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರದ ಆರೋಪ ಈಗ ಕೇಳಿಬಂದಿದೆ. 9 ಜನರ ಮೇಲೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ಬಗ್ಗೆ ದೂರು ದಾಖಲಾಗಿದೆ. ಸಾಮಾಜಿಕ ಬಹಿಷ್ಕಾರ ಹಾಕಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು ಬೆಳಗಾವಿಯ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲ್ಲಪ್ಪ, ವಿಠಲ, ಬಾಗಣ್ಣ ಹಾಗೆ ರಮೇಶ್, ಮಾಳಿಂಗ, ವೈಜುವಂಗಪ್ಪ, ಪಿರಾಜಿ ಯಲ್ಲಪ್ಪ, ಸಾಂಬ್ರೇಕರ್ ವಿರುದ್ಧ ದೂರು ದಾಖಲಾಗಿದೆ. ದೇವಸ್ಥಾನ ಪೂಜೆ ಹಾಗೆ ಪ್ರೀತಿ ವಿಚಾರಕ್ಕೆ ಬಹಿಷ್ಕಾರದ ಆರೋಪ ಕೇಳಿಬಂದಿರುವಂತದ್ದು. ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಬಹಿಷ್ಕಾರವನ್ನ ಹಾಕಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಕಡೆ 9 ಜನರ ಮೇಲೆ ದೂರು ದಾಖಲಾಗಿರುವಂತಹ ಎಫ್ಐಆರ್ ಪ್ರತಿ, ಮತ್ತೊಂದು ಕಡೆ ಏನಾಗಿದೆ ಅವರ ಮನೆಯ ಮೇಲೆಲ್ಲ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಒಂದು ಕಡೆ ಗಮನಿಸ್ತಾ ಇರಬಹುದು, ಸದ್ಯಕ್ಕೆ ಗ್ರಾಮದ ಪಂಚ ಕಮಿಟಿಯಿಂದ ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿತ್ತು. ಮಾತನಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟುವಂತಹ ಮಾಹಿತಿಯನ್ನ ಕೊಟ್ಟರೆ ಸದ್ಯದ ಮಟ್ಟಿಗೆ 1,000 ಬಹುಮಾನವನ್ನ ಕೂಡ ಘೋಷಿಸಲಾಗಿತ್ತು. ದೇವಸ್ಥಾನ ಪೂಜೆ ಪ್ರೀತಿ ವಿಚಾರಕ್ಕೆ ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಈ ಒಂದು ಬಹಿಷ್ಕಾರವನ್ನ ಹಾಕಲಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಪ್ರಮುಖವಾಗಿ ಈಗಲೂ ಕೂಡ ಇಂತಹ ಘಟನೆಗಳು ನಡೀತಾವ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಇತ್ತೀಚೆಗೆ ಬರ್ತಾ ಇರುವಂತದ್ದನ್ನು ಗಮನಿಸ್ತಾ ಇರಬಹುದು. ಈ ಬಗ್ಗೆ ಮಾಹಿತಿ ಕೊಡೋದಾಗಿದ್ರೆ ಸಾಮಾಜಿಕ ಬಹಿಷ್ಕಾರದ ಕೇಸ್ ವಿಚಾರವಾಗಿ. ಖಂಡಿತ ರೂಪ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಬಹಿಷ್ಕಾರ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಜನರ ವಿರುದ್ಧ ಈಗ
ಹಿರೇಬಾಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ರೇಣುಕಾ ನರಸವ್ವ ಸಾಂಬ್ರೇಕರ್ ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗ FIR ದಾಖಲಾಗಿರುವಂತದ್ದು. ಒಟ್ಟು 9 ಜನರ ವಿರುದ್ಧ ಈ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ಜನ ಅಂದ್ರೆ ಅಲ್ಲಿ ಪಂಚರ್ ಏನಿದ್ದಾರೆ, ಪಂಚರ್ ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ, ಜೊತೆಗೆ ಮಾತನಾಡಿದ್ರೆ 5,000, ಜೊತೆಗೆ ಮಾಹಿತಿಯನ್ನ ಕೊಟ್ರೆ 1,000 ದಂಡವನ್ನು ಕೊಡ್ತಾರೆ, ಜೊತೆಗೆ ಯಾರು ಮಾತನಾಡೋದಿಲ್ಲ, ಯಾರು ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಈ ಎಚ್ಚೆತ್ಕೊಂಡಂತ ಪೊಲೀಸ್ ಸದ್ಯ ಈಗ 9 ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು. ರೂಪ. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರುವಂತದ್ದು. ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರದ ಆರೋಪ ಈಗ ಕೇಳಿಬಂದಿದೆ. 9 ಜನರ ಮೇಲೆ ಹಿರೇಬಾಗೇವಾಡಿ ಠಾಣೆಯಲ್ಲಿ ಬಗ್ಗೆ ದೂರು ದಾಖಲಾಗಿದೆ. ಸಾಮಾಜಿಕ ಬಹಿಷ್ಕಾರ ಹಾಕಿರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು. ಬೆಳಗಾವಿಯ ಕೊಂಡಸಕೊಪ್ಪ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಲ್ಲಪ್ಪ, ವಿಠಲ ಬಾಗಣ್ಣ ಹಾಗೆ ರಮೇಶ್, ಮಾಳಿಂಗ, ವೈಜುವಂಗಪ್ಪ, ಪಿರಾಜಿ ಯಲ್ಲಪ್ಪ, ಸಾಂಬ್ರೇಕರ್ ವಿರುದ್ಧ ದೂರು ದಾಖಲಾಗಿದೆ. ದೇವಸ್ಥಾನ ಪೂಜೆ ಹಾಗೆ ಪ್ರೀತಿ ವಿಚಾರಕ್ಕೆ ಬಹಿಷ್ಕಾರದ ಆರೋಪ ಕೇಳಿಬಂದಿರುವಂತದ್ದು. ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಬಹಿಷ್ಕಾರವನ್ನ ಹಾಕಲಾಗಿದೆ. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಸಚಿವೆ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕಿರುವಂತದ್ದು ಗಮನಿಸ್ತಾ ಇರಬಹುದು. ಒಂದು ಕಡೆ 9 ಜನರ ಮೇಲೆ ದೂರು ದಾಖಲಾಗಿರುವಂತಹ FIR ಪ್ರತಿ, ಮತ್ತೊಂದು ಕಡೆ ಏನಾಗಿದೆ ಅವರ ಮನೆಯ ಮೇಲೆಲ್ಲ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿರುವಂತದ್ದು. ಸದ್ಯಕ್ಕೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಒಂದು ಕಡೆ ಗಮನಿಸ್ತಾ ಇರಬಹುದು, ಸದ್ಯಕ್ಕೆ ಗ್ರಾಮದ ಪಂಚ ಕಮಿಟಿಯಿಂದ ಕುರುಬ ಸಮಾಜದ ಕುಟುಂಬಕ್ಕೆ ಬಹಿಷ್ಕಾರವನ್ನ ಹಾಕಲಾಗಿತ್ತು. ಮಾತನಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟುವಂತಹ ಮಾಹಿತಿಯನ್ನ ಕೊಟ್ಟರೆ ಸದ್ಯದ ಮಟ್ಟಿಗೆ 1,000 ಬಹುಮಾನವನ್ನ ಕೂಡ ಘೋಷಿಸಲಾಗಿತ್ತು. ದೇವಸ್ಥಾನ ಪೂಜೆ ಪ್ರೀತಿ ವಿಚಾರಕ್ಕೆ ಗ್ರಾಮದ ಕುರುಬ ಸಮಾಜದ ಪಂಚರಿಂದಲೇ ಈ ಒಂದು ಬಹಿಷ್ಕಾರವನ್ನ ಹಾಕಲಾಗಿದೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಪ್ರಮುಖವಾಗಿ ಈಗಲೂ ಕೂಡ ಇಂತಹ ಘಟನೆಗಳು ನಡೀತಾವ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಇತ್ತೀಚೆಗೆ ಬರ್ತಾ ಇರುವಂತದ್ದನ್ನ ಗಮನಿಸ್ತಾ ಇರಬಹುದು. ಈ ಬಗ್ಗೆ ಮಾಹಿತಿ ಕೊಡೋದಾಗಿದ್ರೆ ಸಾಮಾಜಿಕ ಬಹಿಷ್ಕಾರದ ಕೇಸ್ ವಿಚಾರವಾಗಿ. ಖಂಡಿತ ರೂಪ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಬಹಿಷ್ಕಾರ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಟ್ಟು 9 ಜನರ ವಿರುದ್ಧ ಈಗ ಹಿರೇಬಾಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ರೇಣುಕಾ ನರಸವ್ವ ಸಾಂಬ್ರೇಕರ್ ದೂರನ್ನ ಕೊಟ್ಟಿರ್ತಾರೆ. ಆ ಒಂದು ದೂರಿನ ಹಿನ್ನೆಲೆಯಲ್ಲಿ ಈಗ FIR ದಾಖಲಾಗಿರುವಂತದ್ದು. ಒಟ್ಟು 9 ಜನರ ವಿರುದ್ಧ ಈ ಒಂದು ದೂರು ಕೂಡ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಸಾಕಷ್ಟು ಜನ ಅಂದ್ರೆ ಅಲ್ಲಿ ಪಂಚರ್ ಏನಿದ್ದಾರೆ, ಪಂಚರ್ ನಮ್ಗೆ ಬಹಿಷ್ಕಾರ ಹಾಕಿದ್ದಾರೆ, ಜೊತೆಗೆ ಮಾತನಾಡಿದ್ರೆ 5,000, ಜೊತೆಗೆ ಮಾಹಿತಿಯನ್ನ ಕೊಟ್ರೆ 1,000 ದಂಡವನ್ನು ಕೊಡ್ತಾರೆ, ಜೊತೆಗೆ ಯಾರು ಮಾತನಾಡೋದಿಲ್ಲ, ಯಾರು ಕಾರ್ಯಕ್ರಮಕ್ಕೆ ಕರೆಯೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಜೊತೆಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗ್ತಿದ್ದಂತೆ ಈ ಎಚ್ಚೆತ್ಕೊಂಡಂತ ಪೊಲೀಸ್ ಸದ್ಯ ಈಗ 9 ಜನರ ವಿರುದ್ಧ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಿರುವಂತದ್ದು. ರೂಪ. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.